ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉಡುಪಿ ಜಿಲ್ಲೆಯ ಕೋಟೇಶ್ವರದ ಹಳೆ ಅಳಿವೆ ಕಡಲ ಕಿನಾರಿಯಲ್ಲಿ ನಿರ್ಮಿಸಲಾಗಿರುವ ವಿಶೇಷ ನಾಗಬನ ಮರಳು ಶಿಲ್ಪವೊಂದು ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ತ್ರಿವರ್ಣ ಆರ್ಟ್ ಕ್ಲಾಸಸ್ ವಿದ್ಯಾರ್ಥಿಗಳು ಕಲಾವಿದ ಹರೀಶ್ ಸಾಗಾ ಅವರ ಮಾರ್ಗದರ್ಶನದಲ್ಲಿ ಸುಮಾರು 12 ಅಡಿ ಅಗಲದ ವಿಸ್ತೀರ್ಣದಲ್ಲಿ ಈ ಅಪರೂಪದ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ನಾಗದೇವರ ಆರಾಧನೆಯ ಜೊತೆಗೆ ಪ್ರಕೃತಿ ಸಂರಕ್ಷಣೆಯ ಮಹತ್ವವನ್ನು ಸಾರುವ ಸಂದೇಶವನ್ನು ಈ ಮರಳು ಶಿಲ್ಪ ಹೊಂದಿದ್ದು ಕಡಲ ಕಿನಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ಮರಳಿನ ಕಣಕಣದಲ್ಲೂ ಮೂಡಿಬಂದ ಕಲಾವಿದರ ಕೈಚಳಕ, ನಾಗಾರಾಧನೆಯ ಜೊತೆಗೆ ಪ್ರಕೃತಿಯ ಸಂರಕ್ಷಣೆಯ ಸಂದೇಶ. ಹೌದು, ಕೋಟೇಶ್ವರದ ಕಡಲ ಕಿನಾರಿಯಲ್ಲಿ ಇದೀಗ ವಿಶೇಷ ಮರಳು ಶಿಲ್ಪವೊಂದು ಗಮನ ಸೆಳೆಯುತ್ತಿದೆ. ಹಳೆ ಅಳಿವೆ ಬೀಚ್ನಲ್ಲಿ ತ್ರಿವರ್ಣ ಆರ್ಟ್ ಕ್ಲಾಸಸ್ ವಿದ್ಯಾರ್ಥಿಗಳು ವಿಶೇಷವಾದ ನಾಗಬನ ಮರಳು ಶಿಲ್ಪವನ್ನು ನಿರ್ಮಿಸಿದ್ದಾರೆ. ಕಲಾವಿದ ಹರೀಶ್ ಸಾಗಾ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸುಮಾರು 12 ಅಡಿ ವಿಸ್ತೀರ್ಣದಲ್ಲಿ ಈ ಕಲಾಕೃತಿಯನ್ನು ರೂಪಿಸಿದ್ದಾರೆ. ಮರಳಿನಲ್ಲೇ ನಾಗಬನದ ಪರಿಕಲ್ಪನೆಯನ್ನು ಮೂಡಿಸಿರುವ ಕಲಾವಿದರ ಕೈಚಳಕ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ನಾಗದೇವರ ಆರಾಧನೆಯ ಪ್ರತೀಕವಾಗಿ ಮೂಡಿಬಂದಿರುವ ಈ ಕಲಾಕೃತಿ ಭಾರತೀಯ ಸಂಪ್ರದಾಯ ಮತ್ತು ಕಲೆಯ ಸೊಗಡನ್ನು ಪ್ರತಿಬಿಂಬಿಸುತ್ತಿದೆ. ಇದರ ವಿಶೇಷತೆ ಕೇವಲ ನಾಗಬನದ ಕಲಾತ್ಮಕ ರೂಪಕ್ಕೆ ಸೀಮಿತವಾಗಿಲ್ಲ. ಸೇವ್ ನೇಚರ್ ಎಂಬ ಸಂದೇಶವನ್ನು ಈ ಕಲಾಕೃತಿ ಸಾರುತ್ತಿದೆ. ನಾಗಾರಾಧನೆಯ ಪರಂಪರೆಯೊಂದಿಗೆ ಪ್ರಕೃತಿ ಮತ್ತು ಪರಿಸರವನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಜನರಿಗೆ ನೆನಪಿಸುವ ಪ್ರಯತ್ನ ಇದಾಗಿದೆ. ಮರಳಿನ ಮೇಲೆ ಸೂಕ್ಷ್ಮವಾಗಿ ಮೂಡಿಸಿರುವ ವಿನ್ಯಾಸಗಳು ಹಾಗೂ ನಾಗಬನದ ಸುಂದರ ಪರಿಕಲ್ಪನೆ ಈ ಕಲಾಕೃತಿಗೆ ವಿಶೇಷ ಮೆರುಗು ನೀಡಿದೆ. ಪ್ರಕೃತಿಯ ಮಡಿಲಲ್ಲೇ ಪ್ರಕೃತಿಯ ಸಂರಕ್ಷಣೆಯ ಸಂದೇಶವನ್ನು ಸಾರುವ ರೀತಿಯಲ್ಲಿ ಈ ಮರಳು ಶಿಲ್ಪವನ್ನು ನಿರ್ಮಿಸಿರುವುದು ವಿಶೇಷವಾಗಿದೆ. ಇನ್ನು ಕಡಲ ತೀರದಲ್ಲಿ ಮರಳಿನಲ್ಲಿ ಮೂಡಿಬಂದಿರುವ ಈ ಅಪರೂಪದ ಕಲಾಕೃತಿ ಸ್ಥಳೀಯರು, ಪ್ರವಾಸಿಗರು ಹಾಗೂ ಕಲಾಸಕ್ತರ ಗಮನ ಸೆಳೆಯುತ್ತಿದ್ದು ಹಲವರು ಕಣ್ತುಂಬಿಕೊಂಡು ಸಂತಸಪಟ್ಟರು. ಅವರೊಬ್ಬರೇ ಮಾಡಿದ್ದಾರೆ.